ಹಲೋ ಎವ್ರಿವನ್, ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಕರೆಂಟ್ ಅಫೇರ್ಸ್ನಲ್ಲಿ ಒಂದು ಮಹತ್ವದ ಟಾಪಿಕನ್ನು ಕುರಿತು ಚರ್ಚೆನ ಮಾಡಲಿದ್ದೇವೆ. ಸೊ ಅದುವೇ ಭಾರತದ ಹೊಸ ರಾಮ್ಸರ್ ತಾಣಗಳು. ಹಾಗಿದ್ರೆ ಈ ಒಂದು ಟಾಪಿಕ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದು ನೋಡೋಣ. ಸೊ ವೈ ಇಟ್ ಈಸ್ ಇನ್ ನ್ಯೂಸ್. ಭಾರತವು ಸೆಲಿಸರ್ ಸರೋವರ ಅಂದರೆ ರಾಜಸ್ಥಾನದಲ್ಲಿರುವಂಥ ಸೆಲಿಸರ್ಹ ಸರೋವರವನ್ನು ಹಾಗೂ ಕೋಪ್ರಾ ಜಲಾಶಯ, ಸೊ ಈ ಕೋಪ್ರಾ ಜಲಾಶಯ ಅನ್ನುವಂಥದ್ದು ಛತ್ತೀಸ್ಗಢನಲ್ಲಿದೆ. ಸೊ ಇವುಗಳನ್ನ ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಸೊ ಇಲ್ಲಿ ರಾಮ್ಸರ್ ತಾಣಗಳಂತಂದರೆ ಜೌಗು ಪ್ರದೇಶಗಳಂತ ಕರಿತೀವಿ. ಅದಕ್ಕೆ ವೆಟ್ಲ್ಯಾಂಡ್ಸ್ ಅಂತ ಕೂಡ ಕರೆಯಲಾಗತ್ತೆ. ವೆಟ್ಲ್ಯಾಂಡ್ಸ್ ಅಥವಾ ತೇವಭೂಮಿ. ಸೊ ಕನ್ನಡದಲ್ಲಿ ಇದಕ್ಕೆ ತೇವಭೂಮಿಗಳಂತ ಕರೆಯಲಾಗತ್ತೆ ಅಥವಾ ಜೌಗು ಪ್ರದೇಶಗಳಂತ ಕೂಡ ಕರೆಯಲಾಗತ್ತೆ. ಜೌಗು ಪ್ರದೇಶ. ಸೊ ಈ ರೀತಿಯ ಒಂದು ಪ್ರದೇಶಗಳನ್ನ, ಸೊ ಇಲ್ಲಿ ರಾಜಸ್ಥಾನದ ಸೆಲಿಸರ್ಹ ಸರೋವರ ಹಾಗೂ ಛತ್ತೀಸ್ಗಢನ ಕೋಪ್ರಾ ಜಲಾಶಯವನ್ನು ಈ ರಾಮ್ಸರ್ ತಾಣಗಳಂತ ಏನು ಬರುತ್ತೆ ಅಥವಾ ರಾಮ್ಸರ್ ಸೈಟ್ಸ್ ಅಂತ ಕರಿತೀವಿ. ಇವಕ್ಕೆ ರಾಮ್ಸರ್ ಸೈಟ್ಸ್ ಲಿಸ್ಟ್. ಸೊ ಈ ಒಂದು ಪಟ್ಟಿಗೆ ಈ ಎರಡು ತಾಣಗಳನ್ನ ಸೇರಿಸಲಾಗಿದೆ. ಯಾವ ಕಾರಣಕ್ಕಾಗಿ ಅಂತಂದರೆ ಈ ಎರಡೂ ಒಂದು ತಾಣಗಳು ಜಾಗತಿಕ ಪರಿಸರದ ಮಹತ್ವವನ್ನು ಪಡೆದುಕೊಂಡಿದೆ. ಸೊ ಹೀಗಾಗಿ ಈ ಒಂದು ಪ್ರದೇಶಗಳನ್ನು ಅಥವಾ ಈ ಒಂದು ತಾಣಗಳನ್ನ ಈ ಒಂದು ಪಟ್ಟಿಗೆ ಸೇರಿಸಲಾಗಿದೆ. ಹಾಗಿದ್ರೆ ಈ ಒಂದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಈ ಒಂದು ರಾಮ್ಸರ್ ತಾಣಗಳ ಬಗ್ಗೆ ನಾವು ಈಗ ನೋಡೋಣ. ಸೊ ಇಲ್ಲಿ ರಾಮ್ಸರ್ ತಾಣಗಳಂತಂದ್ರೂ ಒಂದು ಇಲ್ಲಿ ವೆಟ್ಲ್ಯಾಂಡ್ಸ್ ಅಂದರೂ ಕೂಡ ಒಂದೇ, ಎರಡು ಅರ್ಥ ಕೂಡ ಒಂದೇ. ಇಲ್ಲಿ ರಾಮ್ಸರ್ ತಾಣಗಳು ಅಂತ ಕೂಡ ಕರೆಯಲಾಗುತ್ತೆ ಅಥವಾ ವೆಟ್ಲ್ಯಾಂಡ್ಸ್ ಅಂತಲೂ ಕೂಡ ಹೇಳಲಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಸೆಲಿಸರ್ಹ ಲೇಕ್ ಅಥವಾ ಸರೋವರದ ಕುರಿತು ನಾವೀಗ ನೋಡೋಣ. ಸೆಲಿಸರ್ಹ ಲೇಕ್. ಸೊ ಈ ಒಂದು ಲೇಕ್ ಇರುವಂಥದ್ದು ರಾಜಸ್ಥಾನದಲ್ಲಿ ಇದೆ. ಹಾಗೆ ಇದರ ಸ್ವರೂಪ, ಸೊ ಇದು ಶುದ್ಧ ನೀರಿನ ಅಥವಾ ತಾಜಾ ನೀರಿನ ಸರೋವರ ಆಗಿದೆ. ಸೊ ಈ ಒಂದು ಲೇಕ್ನ ಅಥವಾ ಈ ಒಂದು ಸರೋವರದ ಮಹತ್ವವನ್ನು ನೋಡೋದಾದರೆ ಇದು ಜೀವ ವೈವಿಧ್ಯತೆ, ಸ್ಥಳೀಯ ಪರಿಸರ ಸಂರಕ್ಷಣೆಗೆ ಪ್ರಮುಖವಾದಂಥ ಕೊಡುಗೆಯನ್ನು ನೀಡುತ್ತಾ. ಸೊ ನಂತರದಲ್ಲಿ ಕೋಪ್ರಾ ಜಲಾಶಯ. ಸೊ ಇದು ಕಂಡು ಬರುವಂಥದ್ದು ಛತ್ತೀಸ್ಗಢ ರಾಜ್ಯದಲ್ಲಿ ಇದು ಕಂಡು ಬರುತ್ತೆ. ಇದರ ಸ್ವರೂಪವನ್ನು ನೋಡೋದಾದರೆ ಸೊ ಇದು ಮಾನವ ನಿರ್ಮಿತ ಜಲಾಶಯ ಆಗಿದೆ. ಸೊ ಇದರ ಮಹತ್ವ, ಸೊ ಇದು ವಲಸೆ ಪಕ್ಷಿಗಳು ಹಾಗೂ ಸ್ಥಳೀಯ ಜೀವಜಾಲ ಏನಿರುತ್ತೆ ಅದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ನಾವಿವಾಗ ಈ ರಾಮ್ಸರ್ ಕನ್ವೆನ್ಷನ್ ಏನಿದೆ ಅಥವಾ ರಾಮ್ಸರ್ ಒಪ್ಪಂದ ಏನಿದೆ, ಸೊ ಇದರ ಕುರಿತು ನೋಡೋಣ. ಸೊ ಈ ಒಂದು ಸಮಾವೇಶನ ಅಥವಾ ಈ ಒಂದು ಒಪ್ಪಂದವನ್ನು ಯಾವಾಗ ಅಳವಡಿಸಿಕೊಳ್ಳಲಾಗತ್ತೆ ಅಂತಂದರೆ ಇನ್ 1971 ಯಾವ ಒಂದು ಸ್ಥಳದಲ್ಲಿ, ಇರಾನ್ನ ರಾಮ್ಸರ್ ಅನ್ನುವಂಥ ಸ್ಥಳದಲ್ಲಿ. ಹೀಗಾಗಿ ಈ ಒಂದು ಒಪ್ಪಂದಕ್ಕೆ ಅಥವಾ ಈ ಒಂದು ಸಮಾವೇಶಕ್ಕೆ ಏನಂತ ಹೆಸರು ಬಂದಿದೆ, ಇರಾನ್ನ ರಾಮ್ಸರ್ನಲ್ಲಿ ಆಗಿರುವಂಥ ಒಪ್ಪಂದಕ್ಕಾಗಿ ಇದಕ್ಕೆ ರಾಮ್ಸರ್ ಕನ್ವೆನ್ಷನ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇದು ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದ ಆಗಿದೆ. ಸೊ ಇವುಗಳ ಮುಖ್ಯ ಉದ್ದೇಶ ಏನಂತಂದರೆ ಈ ಒಂದು ಒಪ್ಪಂದದ್ದು, ಸೊ ಇಲ್ಲಿ ತೇವ ಭೂಮಿಗಳ ಸಂರಕ್ಷಣೆ ಅಂದರೆ ವೆಟ್ಲ್ಯಾಂಡ್ಗಳನ್ನ ಕನ್ಸರ್ವ್ ಮಾಡುವಂಥ ಉದ್ದೇಶವನ್ನು ಈ ಒಂದು ಕನ್ವೆನ್ಷನ್ ಹೊಂದಿದೆ. ಹಾಗಿದ್ರೆ ಈ ಭಾರತ ಈ ಮತ್ತು ರಾಮ್ಸರ್ ಕನ್ವೆನ್ಷನ್ಗೆ ಯಾವಾಗ ಸೇರ್ಪಡೆಗೊಳ್ಳುತ್ತೆ ಅನ್ನೋದು ನೋಡೋಣ. ಸೊ ಭಾರತ ಈ ಒಂದು ಸಮಾವೇಶಕ್ಕೆ ಸೊ ಫೆಬ್ರವರಿ 1, 1987 ಏನಾಗುತ್ತೆ ಸೇರ್ಪಡೆಗೊಳ್ಳುತ್ತೆ. ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇವುಗಳ ಮುಖ್ಯ ಗುರಿ ಏನಾಗಿದೆ ಅಂತಂದರೆ ಈ ತೇವ ಭೂಮಿಗಳೇನಿರುತ್ತೆ ಅಥವಾ ಜೌಗು ಪ್ರದೇಶಗಳೇನಿರುತ್ತೆ ಅವುಗಳನ್ನ ವೈಜ್ ಯೂಸ್ ಆಗಿ ಬೆಳೆಸುವಂಥದ್ದು. ವೈಜ್ ಯೂಸ್ ಅಂತಂದರೆ ಇಲ್ಲಿ ತೇವ ಭೂಮಿಗಳನ್ನ ಸ್ಥಿರ ಮತ್ತು ಸುಸ್ಥಿರ ನಿರ್ವಹಣೆಯನ್ನು ಮಾಡುವಂಥದ್ದೇ ಈ ಒಂದು ವೈಜ್ ಯೂಸ್ ಆಫ್ ವೆಟ್ಲ್ಯಾಂಡ್ ಆಗಿದೆ. ಸೊ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳಿದೆ ಅಂತಂದರೆ ಒಟ್ಟು ಅಂದರೆ ಇವಾಗ ಈ ಹಿಂದೆ 73 ತಾಣಗಳಿದ್ದವು. ಸೊ ಇವಾಗ 2 ಹೊಸದಾಗಿ ಸೇರ್ಪಡೆಗೊಂಡಿದೆ. ಸೊ ಈ 2 ಹೊಸ ಸೇರ್ಪಡೆಯೊಂದಿಗೆ ಪ್ರಸ್ತುತ ಭಾರತದಲ್ಲಿ 75 ವೆಟ್ಲ್ಯಾಂಡ್ಗಳಿವೆ ಅಥವಾ ಜೌಗು ಪ್ರದೇಶಗಳಿವೆ. ಜೌಗು ಪ್ರದೇಶ. ಸೊ ಜಾಗತಿಕವಾಗಿ ನೋಡೋದಾದರೆ ಸೊ ವಿಶ್ವದಲ್ಲಿ ಏನು ಇವಾಗ ರಾಮ್ಸರ್ ತಾಣಗಳನ್ನ ಹೊಂದಿರುವಂಥ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದಾಗಿದೆ. ಹಾಗೆ ಈ ಒಂದು ಭೌಗೋಳಿಕ ವೈವಿಧ್ಯತೆಯನ್ನು ನೋಡೋದಾದ್ರೆ ಅಂದರೆ ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ ಅಂದರೆ ಏನಿವಾಗ ಭಾರತದಲ್ಲಿ ಒಟ್ಟಾರೆ 75 ರಾಮ್ಸರ್ ತಾಣಗಳಿಂದ ಈ ಎಲ್ಲ ತಾಣಗಳನ್ನ
ಯಾವೆಲ್ಲ ಒಂದು ಪ್ರದೇಶಗಳಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದರೆ ಹಿಮಾಲಯದ ಸರೋವರಗಳು ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಕರಾವಳಿ ತೀವ್ರ ಭೂಮಿಗಳಿವೆ. ಹಾಗೆ ಒಳನಾಡಿನ ಇನ್ಲ್ಯಾಂಡ್ ವಾಟರ್ ವೇಸ್ ಕೂಡ ಇದೆ, ಅಂದರೆ ಜಲಾಶಯಗಳು ಕೂಡ ಇದರ ಅಡಿಯಲ್ಲಿ ಸೇರ್ಪಡೆಗೊಂಡಿವೆ. ಸೊ ನಾವು ಇವಾಗ ಇಂಪಾರ್ಟೆನ್ಸ್ ಆಫ್ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ನೋಡೋಣ. ಸೊ ಇಂಪಾರ್ಟೆನ್ಸ್ ಆಫ್ ತೇವ ಭೂಮಿಗಳ ಮಹತ್ವ ಏನು ಅಂತಂದರೆ ಇವುಗಳು ಜೀವ ವೈವಿಧ್ಯತೆಗೆ ಸಂರಕ್ಷಣೆ ನೀಡುತ್ತಾ, ವಲಸೆ ಪಕ್ಷಿಗಳಿಗೆ ಆಶ್ರಯವನ್ನು ನೀಡುತ್ತಾ, ಹಾಗೆ ನೆರೆ ನಿಯಂತ್ರಣ ಅಂದರೆ ಫ್ಲಡ್ ಕಂಟ್ರೋಲನ್ನು ಮಾಡುತ್ತೆ, ಫ್ಲಡ್ ಕಂಟ್ರೋಲ್. ಹಾಗೆ ಈ ಅಂತರ್ಜಲ ಏನಿರುತ್ತೆ ನೋಡಿ, ಗ್ರೌಂಡ್ ವಾಟರ್ನ ಹೆಚ್ಚಳಕ್ಕೆ ಏನಾಗುತ್ತೆ ಅಂದರೆ ಕಾರಣ ಆಗುತ್ತೆ. ಹಾಗೆ ಇದರೊಟ್ಟಿಗೆ ಇದು ಹವಾಮಾನ ಬದಲಾವಣೆಗೆ ತಡೆಗೆ ಏನಾಗುತ್ತೆ, ಸಹಕಾರಿ ಆಗಿತ್ತ. ಸೊ ಈ ಒಂದು ಕರೆಂಟ್ ಅಫೇರ್ಸ್ನ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ, ಅಂದರೆ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಇದರ PDFಗಳನ್ನು ಅಥವಾ ಡೈಲಿ ಕ್ಲಾಸಸ್ಗಳ ಒಂದು PDFಗಳನ್ನು ಈ ಒಂದು ಚಾನಲ್ನಲ್ಲಿ ಶೇರ್ ಮಾಡಲಾಗಿರುತ್ತೆ. ಸೊ ನೀವು ಅದನ್ನು ರೆಫರ್ ಕೂಡ ಮಾಡಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮಸ್ಕಾರ.